ಗೋಶಾಲೆಗಳಿಗೂ ರಾಜಕೀಯದ ಎಫೆಕ್ಟ್ ತಟ್ಟಿದೆ. ಹೌದು, ಜಾನುವಾರುಗಳಿಗೆ ಅನುಕೂಲವಾಗಲಿ ಅಂತ ತೆರೆಯಲಾಗಿದ್ದ 5 ಗೋಶಾಲೆಗಳಲ್ಲಿ ಒಂದು ಗೋಶಾಲೆಯನ್ನ ಏಕಾಏಕಿ ಬಂದ್ ಮಾಡಲಾಗಿದೆ. ಈ ಗೋಶಾಲೆಗಳ ಹಿಂದೆ ರಾಜಕಾರಣಿಗಳ ಫೈಟ್ ಎದ್ದು ಕಾಣಿಸ್ತಿದೆ. ಖಾಲಿಯಾಗಿರೋ ಗೋಶಾಲೆಯಲ್ಲಿ ಮುರಿದು ಬಿದ್ದಿರೋ ಶೆಡ್ಗಳು, ನೀರು ಮೇವು ಸಿಗದೆ ಪರದಾಡ್ತಾ ಇರೋ ಜಾನುವಾರುಗಳು. ಅಂದಹಾಗೆ ಇಂತಹ ದೃಶ್ಯ ಕಂಡುಬಂದಿದ್ದು ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಮರಳವಾಡಿ ಗ್ರಾಮದ ಸಮೀಪದ ಗೋಶಾಲೆಯಲ್ಲಿ. ಬರಗಾಲದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಕನಕಪುರ ತಾಲೂಕಿನಾದ್ಯಂತ 5 ಕಡೆ ಗೋಶಾಲೆಗಳನ್ನು ತೆರೆದಿತ್ತು. ಆದರೆ ಇದೀಗ ಕನಕಪುರ ತಾಲೂಕಿನ ಮರಳವಾಡಿ ಗ್ರಾಮದ ಸಮೀಪ ರಾಮನಗರ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡೋ ಗೋಶಾಲೆಯನ್ನ ಏಕಾಏಕಿ ಬಂದ್ ಮಾಡಿದೆ. ಇದರಿಂದಾಗಿ ಗೋಶಾಲೆಯನ್ನೇ ನಂಬಿಕೊಂಡಿದ್ದ ಸಾವಿರಾರು ರೈತರು ದಿಕ್ಕುದೋಚದಂತೆ ಆಗಿದ್ದಾರೆ. ಮರಳವಾಡಿ ಅಂತ ಹೋಬಳಿಲಿ ಒಂದು ಗೋಶಾಲೆನ ರಾಜಕೀಯ ಒಂದು ಒತ್ತಡದಿಂದ ಕ್ಲೋಸ್ ಮಾಡಿದ್ದಾರೆ, ಮುಚ್ಚಿದ್ದಾರೆ. ಅಲ್ಲಿರುವಂಥ ಗೋಗಳು ಇವಾಗ ದಿಕ್ಕಪಾಲಾಗಿ ಕಾಡಿಗೂ ಹೋಗಂಗಿಲ್ಲ. ಕಾಡಿನ ಅರಣ್ಯ ಪ್ರದೇಶದಲ್ಲಿ ಅಧಿಕಾರಿಗಳು ಅಲ್ಲಿ ಅಡ್ಡ ಹಾಕ್ತಿದ್ದಾರೆ. ಆ ಮೇವುಗಳು ತಿನ್ನದೆ ಈಗ ಗೋಶಾಲೆ ಕರುಗಳು ರೈತರುಗಳು ಕಂಗಾಲಾಗಿದ್ದಾರೆ. ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಬರ ಪರಿಶೀಲನೆಗಾಗಿ ಸಚಿವರ ಹಾಗೂ ಅಧಿಕಾರಿಗಳ ತಂಡ ಭೇಟಿ ನೀಡಿತ್ತು. ಈ ವೇಳೆ ಗೋಶಾಲೆಯನ್ನ ತೆರೆಯಲಾಗಿತ್ತು. ಗೋಶಾಲೆಯಲ್ಲಿ ಸುತ್ತಮುತ್ತ ಗ್ರಾಮಗಳ 200ಕ್ಕೂ ಹೆಚ್ಚು ಗೋವುಗಳಿದ್ವು. ಆದರೆ ಸರಿಯಾದ ನಿರ್ವಹಣೆ, ಗೋವುಗಳ ಪಾಲನೆ ಮಾಡಿಲ್ಲ ಎಂಬ ಆರೋಪ ಕೂಡ ಜಿಲ್ಲಾಡಳಿತದ ವಿರುದ್ಧ ಇತ್ತು. ಆದರೂ ಕೂಡ ವಿಧಿ ಇಲ್ಲದೆ ರೈತರು ತಮ್ಮ ಜಾನುವಾರುಗಳನ್ನ ಅಲ್ಲಿಯೇ ಬಿಟ್ಟು ಜಿಲ್ಲಾಡಳಿತದಿಂದ ನೀಡುವ ಮೇವನ್ನ ಪಡೆದು ಜಾನುವಾರುಗಳಿಗೆ ನೀಡುತ್ತಿದ್ರು. ಇದೀಗ ಕಳೆದ 1 ವಾರದ ಕೆಳಗೆ ಅದನ್ನು ಕೂಡ ಬಂದ್ ಮಾಡಿ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಿದ್ದಾರೆ. ಆದರೆ ಅಧಿಕಾರಿಗಳು ಹೇಳೋದು ಮಾತ್ರ ಬೇರೆ. ಜಾನುವಾರುಗಳ ಕೊರತೆಯಿಂದ ಗೋಶಾಲೆಯನ್ನು ಬಂದ್ ಮಾಡಲಾಗಿದೆ. ಕೇವಲ 50 ಜಾನುವಾರುಗಳು ಮಾತ್ರ ಗೋಶಾಲೆಯಲ್ಲಿ ಇದ್ದುವು. ಅಲ್ಲದೆ ರೈತರಿಂದ ಸರಿಯಾದ ಬೆಂಬಲ ಸಿಗಲಿಲ್ಲ. ಈ ಹಿನ್ನೆಲೆಯಲ್ಲಿ ಗೋಶಾಲೆಯನ್ನು ಬಂದ್ ಮಾಡಲಾಗಿದೆ. ಇನ್ನು ರಾಮನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಒಳಪಡುವ ಗೋಶಾಲೆಯನ್ನ ಬಂದ್ ಮಾಡಿ ಕನಕಪುರ ತಾಲೂಕಿನಲ್ಲಿರುವ ಇತರೆ 4 ಗೋಶಾಲೆಗಳನ್ನ ನಡೆಸಿಕೊಂಡು ಹೋಗ್ತಾ ಇರೋದು ರೈತರ ಆಕ್ರೋಶಕ್ಕೂ ಕಾರಣವಾಗಿದೆ. ನಮಗೆ ಒಂದು ನ್ಯಾಯ, ಅಲ್ಲಿಯವರಿಗೆ ಒಂದು ನ್ಯಾಯನಾ ಅಂತ ಕೇಳ್ತಿದ್ದಾರೆ. ಬರಗಾಲದಲ್ಲಿ ಜಾನುವಾರುಗಳಿಗೆ ಅನುಕೂಲವಾಗಬೇಕಿದ್ದ ಗೋಶಾಲೆಯನ್ನ ಜಿಲ್ಲಾಡಳಿತವೇ ಬಂದ್ ಮಾಡಿ ಜಾನುವಾರುಗಳಿಗೆ ನೀರು ಮೇವು ಇಲ್ಲದಂತೆ ಮಾಡಿದೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಜಾನುವಾರುಗಳು ಸಾಯುವ ಮೊದಲು ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕು. ಪ್ರಶಾಂತ್ ಗೋಣಿಬೀಡು, TV9, ರಾಮನಗರ.